ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. 625ಕ್ಕೆ 623 ಅಂಕ. ಶಿವಮೊಗ್ಗದ ಕೃತಿ PS ಅದ್ಭುತ ಸಾಧನೆ. ಶಿವಮೊಗ್ಗ ನಗರದ ಕಲ್ಲಹಳ್ಳಿ ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ ಕೃತಿ PS ಅವರು SSLC ಪರೀಕ್ಷೆಯಲ್ಲಿ 625ಕ್ಕೆ 623 ಅಂಕವನ್ನು ಪಡೆದು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಇಂಗ್ಲಿಷ್, ಹಿಂದಿ, ಗಣಿತ ಮತ್ತು ಸಮಾಜ ವಿಜ್ಞಾನ ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿರುವ ಕೃತಿ ಕನ್ನಡದಲ್ಲಿ 125 ಅಂಕಗಳಿಗೆ 125 ಅಂಕಗಳನ್ನು ಪಡೆದಿದ್ದಾರೆ. ವಿಜ್ಞಾನದಲ್ಲಿ 98 ಅಂಕವನ್ನು ಪಡೆದಿದ್ದಾರೆ. ಜನಶ್ರೀ ನ್ಯೂಸ್ ಜೊತೆ ಮಾತನಾಡಿ ಸಂತೋಷ ಹಂಚಿಕೊಂಡ ಕೃತಿ, ಈ ಸಾಧನೆ ತಂದೆ ತಾಯಿಯ ಸಹಕಾರದಿಂದ ಸಾಧ್ಯವಾಯಿತು. ಕಷ್ಟಪಟ್ಟು ಅಲ್ಲ, ಇಷ್ಟಪಟ್ಟು ಓದಬೇಕು ಎಂದು ಹೇಳಿದ್ದಾರೆ. 625ಕ್ಕೆ 623 ಪಡೆದಿದ್ದಕ್ಕೆ ತುಂಬ ಖುಷಿಯಾಗಿ ನಾನು ಅಂಕ ಪಡೆದಿದ್ದೇನೆ. ಇದರಲ್ಲಿ ಮೇನ್ ಕಾಂಟ್ರಿಬ್ಯೂಟರ್ಸ್ ಅಂದರೆ ನಮ್ಮ ಟೀಚರ್ಸು ಸ್ಕೂಲವ್ರ ಟೀಚರ್ಸ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮಾತಾಡೋದು ನಮಗೆ ಏನೇನು ಡೌಟ್ ಇತ್ತು ತುಂಬ ಕ್ಲೀನಾಗಿ ಸಾಲ್ವ್ ಮಾಡಿದ್ದಾರೆ ಡೌಟನ್ನು. ಸ್ವಲ್ಪನೇ ನಮಗೆ ಗೊಂದಲ ಇರಲಿಲ್ಲ. ಎಕ್ಸಾಮ್ ಹಿಂದಿನ ದಿವಸ ಎಲ್ಲ ಚೆನ್ನಾಗಿ ಮಾಡ್ತಿದ್ವಿ ಅಂತ ಕಾನ್ಫಿಡೆನ್ಸಿಂದ ಎಕ್ಸಾಮ್ ಬರೆದ್ಬಿಟ್ಟು ಬಂದಿದ್ದೀವಿ. ಅವರು ಏನಾದರೂ ಸ್ವಲ್ಪ ಡೌಟ್ ಬಂದರೆ ತಕ್ಷಣ ಹೇಳ್ಬಿಟ್ಟು ಅದನ್ನು ಸಾಲ್ವ್ ಮಾಡ್ತಿದ್ರು. ಅಂದರೆ ಡೌಟ್ ತಲೆಯಲ್ಲೇ ಇದ್ದರೆ ಅದು ಇನ್ನೂ ತುಂಬ ಕಷ್ಟ ಆಗೋಕ್ಕೆ ಏನೋ ಇದಾಗುತ್ತೆ. ಅದಕ್ಕೆ ಡೌಟ್ ಎಲ್ಲಿ ಸಿಗ್ತಿತ್ತು ಅಲ್ಲಲ್ಲೇ ಸಾಲ್ವ್ ಮಾಡಿಬಿಟ್ಟು ನಮಗೆ ಆತ್ಮವಿಶ್ವಾಸದಿಂದ ಎಕ್ಸಾಮ್ ಬರೆಯೋಕ್ಕೆ ಒಂದು ಹೆಲ್ಪ್ ಮಾಡಿದ್ದಾರೆ ಟೀಚರ್ಸ್. ನಿಮ್ಮ ಪೋಷಕರು, ನಿಮ್ಮ ತಂದೆ ತಾಯಿ ಎಷ್ಟು ಮಟ್ಟಿಗೆ ಸಪೋರ್ಟ್ ಮಾಡಿದ್ದಾರೆ? ನಮ್ಮ ತಂದೆ ತಾಯಿಯು ವಿದ್ಯಾಭ್ಯಾಸದಲ್ಲಿ ತುಂಬ ಅಂದರೆ ಹೆಲ್ಪ್ ಮಾಡಿದ್ದಾರೆ. ಮನೆಯಲ್ಲಿ ನನಗೆ ಓದೋಕ್ಕೆ ನನಗೆ ಬಿಟ್ಬಿಟ್ಟಿದ್ರು. ಅಂದರೆ ಪ್ರೆಷರ್ ಆಗ್ತಿರಲಿಲ್ಲ. ಅವ್ರಿಗೆ ಗೊತ್ತಿತ್ತು ನಾನು ಓದ್ತೀನಂತ. ನನಗೆ ಬೇರೆ ಮನೆ ಕೆಲಸ ಎಲ್ಲ ಮಾಡೋಕ್ಕೆ ಹೇಳ್ತಿರ್ಲಿಲ್ಲ. ನಮ್ಮ ಒಂದು ಕೆಲಸ ಮಾಡಿದರೆ ಸಾಕು ಅಂತ ನನಗೆ ಓದೋಕ್ಕೆ ಬಿಟ್ಬಿಟ್ಟಿದ್ರು. ಮತ್ತು ನಮ್ಮಪ್ಪ ಅವರು ನನಗೆ ಅವರು ವೈಕುಂಠಪುರದಲ್ಲಿರೋರು. ಅವರು ಸಾಟರ್ಡೆ ಸಂಡೇ ಮನೆಗೆ ಬರ್ತಿದ್ರು. ಮನೆಗೆ ಬಂದುಬಿಟ್ಟೆಲ್ಲ ನನಗೆ ಎಕ್ಸಾಮ್ ಬರೆಯೋಕ್ಕೆ ಸ್ವಲ್ಪ ಕಾನ್ಫಿಡೆನ್ಸ್ ಕೊಡ್ತಿದ್ರು. ಅವರು ಎಕ್ಸಾಮ್ ಎಲ್ಲ ಹೆಂಗಾಗುತ್ತೆ ಅದ್ರ ಪ್ರೋಸೆಸ್. ಅವರ ತಾಯಿ ಪಲ್ಲವಿ ಕೂಡ ಈ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ಸರಿ, ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ಸರ್. ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಟ್ಯೂಷನ್ ಕೊಟ್ಟಿದ್ದಾರೆ ಸರ್. ನಮಗೂ ಅಷ್ಟೇ ಇಷ್ಟು ಟೈಮಿಂಗ್ಸ್ ಅಂದರೆ ಇಷ್ಟು ಟೈಮಿಂಗ್ಸ್ ಒಳಗೆ ಸ್ಕೂಲಲ್ಲಿ ಇರಬೇಕು. ಬೆಳಗ್ಗೆ 8:30ಗೆ ಬಂದರೆ ಸ್ಕೂಲ್ಗೆ, ನೈಟ್ 8:30 ತನಕ ಇಲ್ಲದೆ ಎಲ್ಲ ಟ್ಯೂಷನ್ ಕೋಚಿಂಗ್ ಎಲ್ಲ ಇಲ್ಲೇ ಟೀಚರ್ಸ್ಗಳು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್. ಈ ಒಂದು ಸಬ್ಜೆಕ್ಟು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇದು ಏನು ಕ್ರೆಡಿಟ್ ಹೋಗ್ಬೇಕಂದ್ರೆ ಅವ್ರದ್ದು ಟೀಚರ್ಸ್ದೇ ಎಫರ್ಟ್ ಸರ್. ಭಾಳ ಖುಷಿ ಆಗ್ತಾಯಿದೆ ಸರ್. ಮುಂದೆ ಓದಿ ನಿಮ್ಮ ಮಗಳು ಇಂಜಿನಿಯರಿಂಗ್ ಮಾಡಬೇಕು ಅನ್ನೋದು ಹೇಳ್ಕೊಟ್ರಂಥದ್ದು. ನೀವು ಅದರ ಎಷ್ಟು ಮಟ್ಟಿಗೆ ನೀವು ಅದನ್ನು ಮಾಡಬೇಕು? ಸರ್, ಅವರಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲೇ ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ ಸರ್. ಒಟ್ಟು ನಿಮ್ಮ ಅವ್ರ ಫಾದರ್ ಸಪೋರ್ಟು, ಮದರ್ ಸಪೋರ್ಟು ತುಂಬ ಇರೋದ್ರಿಂದ ಹಾಂ ಸರ್, ಎಲ್ಲ ಅವ್ರಿಗೋಸ್ಕರನೇ ಅಲ್ಲ ಸರ್, ಏನೇ ಮಾಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.